इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟಕ್ಕೆ ಮಾಡಿರುವ ಬಿಜೆಪಿ ಪಕ್ಷಕ್ಕೆ ದೇಶದ ಇತಿಹಾಸದಲ್ಲಿ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿರುವ ಬಿಜೆಪಿಗೆ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ, ಹಗಲುಗಾರರ ಬಿಜೆಪಿ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಕೋಟಿಗಟ್ಟಲೆ ಹಣಕ್ಕೆ ಮಾರಾಟ ಮಾಡುತ್ತಿರುವ ಬಿಜೆಪಿಗೆ, ಹಗಲು ಧೋರಣೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬಂಧಿಸಿ 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 ಬಸವನಗೌಡ ಪಾಟೀಲ್ ಎತ್ತಾಳ್ಗೆ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುತ್ತಿರುವ ಬಸವನಗೌಡ ಪಾಟೀಲ್ ಎತ್ತಾಳ್ಗೆ, ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಬಸವನಗೌಡ ಪಾಟೀಲ್ ಎತ್ತಾಳ್ಗೆ, ಭ್ರಷ್ಟಾಚಾರವನ್ನು ಮರೆ ಮಾಚುತ್ತಿರುವ ಬಸವನಗೌಡ ಪಾಟೀಲ್ ಎತ್ತಾಳ್ಗೆ, ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟಕ್ಕೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟ ಮಾಡುತ್ತಿರುವ ಭ್ರಷ್ಟ ಬಿಜೆಪಿಗೆ, ಭ್ರಷ್ಟಾಚಾರವನ್ನು ಬೆಂಬಲಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಗೆ, ಭ್ರಷ್ಟಾಚಾರದಲ್ಲಿ ಹಣ ಪಡೆಯುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟಾಚಾರದಲ್ಲಿ ಹಣ ಸಂಪಾದನೆ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ ಲೂಟಿ 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 ಸಾವಿರಾರು ಕೋಟಿ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಕೋಟಿಗಟ್ಟಲೆ ಹಣವನ್ನು ಲೂಟಿ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಸರ್ಕಾರಿ ನೇಮಕಾತಿಯಲ್ಲಿ ಅಗಲ ಧೋರಣೆ ಮಾಡಿರುವ ಬಿಜೆಪಿಗೆ, ಸರ್ಕಾರಿ ನೇಮಕಾತಿಯಲ್ಲಿ ಅಗಲ ಧೋರಣೆ ಮಾಡಿರುವ ಬಿಜೆಪಿಗೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಕೋಟಿ ಕೋಟಿ ಬಿಜೆಪಿ ಲೂಟಿ, ಕೋಟಿ ಕೋಟಿ ಬಿಜೆಪಿ ಲೂಟಿ, ಸಾವಿರಾರು ಕೋಟಿ ಬಿಜೆಪಿ ಲೂಟಿ, ಸಾವಿರಾರು ಕೋಟಿ ಬಿಜೆಪಿ ಲೂಟಿ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಗೂಂಡಾ ಗೃಹ ಸಚಿವ ಅಮಿತ್ ಶಾಗೆ, ಗೂಂಡಾ ಗೃಹ ಸಚಿವ ಅಮಿತ್ ಶಾಗೆ, ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾಗೆ, ಬಸನಗೌಡ ಪಾಟೀಲ್ ಎತ್ತಾಳ್ಗೆ, ಬಸನಗೌಡ ಪಾಟೀಲ್ ಎತ್ತಾಳ್ಗೆ, ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟಕ್ಕೆ ಇಟ್ಟಿರುವ ಬಿಜೆಪಿ ಪಕ್ಷಕ್ಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟಕ್ಕೆ ಇಟ್ಟಿರುವ ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಗೂಂಡಾ ಗೃಹ ಸಚಿವ ಅಮಿತ್ ಶಾಗೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ, ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಎತ್ತಾಳ್ಗೆ ತೊಲಗಲಿ 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 ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟಕ್ಕಿಟ್ಟಿರುವ ಬಿಜೆಪಿ ಪಕ್ಷಕ್ಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಮಾರಾಟಕ್ಕಿಟ್ಟಿರುವ ಬಿಜೆಪಿ ಪಕ್ಷಕ್ಕೆ, ಬಸನಗೌಡ ಪಾಟೀಲ್ ಎತ್ತಾಳ್ಗೆ, ಬಿಜೆಪಿ ನಾಯಕರಿಗೆ, ಕೇಂದ್ರ ಬಿಜೆಪಿ ನಾಯಕರಿಗೆ, ಕೇಂದ್ರ ಬಿಜೆಪಿ ನಾಯಕರಿಗೆ, ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಕೊಳ್ಳೇನರಿ
ಮೋದಿಗೆ, ನಯವಂಚಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಸುಳ್ಳಿನ ಸರ್ದಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಮಹಾನ್ ಸುಳ್ಳುಗಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇವತ್ತು ಬಿಜೆಪಿಯ ಮಾಜಿ ಕೇಂದ್ರ ಸಚಿವರು, ವಿಜಯಪುರದ ಶಾಸಕರು ಆಗಿರತಕ್ಕಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಏನು ಇವತ್ತು ನಿನ್ನೆ ಒಂದು ಬಹಿರಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ 2,500 ಕೋಟಿ ಹಣ ನೀಡಿದರೆ ಆ ಸ್ಥಾನ ಪಡಿಬೋದು ಅನ್ನತಕ್ಕಂಥವಾಗಿ ಹೇಳಿಕೆಯನ್ನು ಬಹಿರಂಗಪಡಿಸಿದ್ದಾರೆ. ಅವರ ಬಹಿರಂಗಪಡಿಸಿದ ತಕ್ಷಣವೇ ಇವತ್ತು ಅವ್ರ ಮೇಲೆ ಇವತ್ತು ಕೇಂದ್ರ ಸರ್ಕಾರದ IT ಇಲಾಖೆ ಇರ್ಬೋದು, ED ಇಲಾಖೆ ಇರ್ಬೋದು, ರಾಜ್ಯದ ACB ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಯಾವುದೇ ತನಿಖಾ ಸಂಸ್ಥೆಗಳು ಸಹ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ನ ಬಂಧಿಸುವಂಥ ಪ್ರಯತ್ನ ಪಡಿಲ್ಲ. ಅವ್ರನ್ನ ತನಿಖೆಗೂ ಸಹ ಒಳಪಡಿಸಿಲ್ಲ. ಯಾಕಾದರೆ ಈ ಭ್ರಷ್ಟಾಚಾರದ ಹಣದಲ್ಲಿ ಅವ್ರ ಪಾಲೆಷ್ಟು, ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರತಕ್ಕಂಥ ಪಾಲೆಷ್ಟು ಅಂತ ಇವತ್ತು ಬಿಜೆಪಿ ನಾಯಕರು ರಾಷ್ಟ್ರದ ಇತಿಹಾಸದಲ್ಲೇ ಒಂದು ಮುಖ್ಯಮಂತ್ರಿ ಸ್ಥಾನ ಇವತ್ತು ಮಾರಾಟಕ್ಕೆ ಇದೆ ಅನ್ನತಕ್ಕಂಥದ್ದನ್ನ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಸಹ ಇವತ್ತು ಅವ್ರನ್ನ ತನಿಖೆಗೆ ಒಳಪಡಿಸಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುರದೃಷ್ಟಕರಕ ಆದಂಥ ಸಂಗತಿ ರಾಜ್ಯದಲ್ಲಿ ಯಾವುದೂ ಇಲ್ಲ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರೇ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಮುಖಂಡರ ವಿರುದ್ಧ ನೀವು ತಗೊಂಡಿರ್ತಕ್ಕಂಥ ಕ್ರಮ ಏನು ಅಂತ ಇವತ್ತು ಜನತೆಗೆ ಗೊತ್ತಾಗಿದೆ. ಸಾಲದ ಸುಳಿಯಲ್ಲಿ ಮುಳುಗಿಸಿರ್ತಕ್ಕಂಥ ನೀವು ಇವತ್ತು ದೇಶದ ಜನರನ್ನ ಹಾಗೂ ಯುವಕರನ್ನ ವಂಚನೆ ಮಾಡ್ತಾ ಇದ್ದೀರಾ. ನೀವು ಈ ರಾಷ್ಟ್ರದಿಂದ ತೊಲಗದೆ ಹೋದರೆ ಮುಂದಿನ ಪೀಳಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೀವು ಈ ರಾಜ್ಯದಿಂದ ಪಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಹಣದಲ್ಲಿ ಎಷ್ಟು ಹಣನ ನೀವು ಪಾಲು ಪಡೆದಿದ್ದೀರಾ ಅಂತ ತಿಳಿಸಬೇಕು. ಇಲ್ಲದೆ ಹೋದರೆ ಕೂಡಲೇ ಈ ಸ್ಥಾನದಲ್ಲಿ ಇವ್ರನ್ನೆಲ್ಲ ರಾಜೀನಾಮೆ ಪಡೆದು ಇವ್ರನ್ನ ಸಚಿವ ಸಂಪುಟದ ವಜಾ ಮಾಡಬೇಕಂತ ಇವತ್ತು ಬಿಜೆಪಿ ಸಚಿವರನ್ನ ವಜಾ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ವಿ.